ಇದು ಈ ಥರ ಸ್ಟೇಟ್ ಹೈವೇಯಿಂದ 150 ಮೀಟ್ರ್ ಒಳಗಡೆ ಇರುವಂಥ ಜಾಗ. ರೆಡ್ ಸಾಯಿಲು. ಇಲ್ಲಿ ಏನು ವ್ಯವಸಾಯ ಮಾಡಿದ್ರೆ ಗೊತ್ತಾಗ್ತಿಲ್ಲ. ಇಲ್ಲಿ ಬೇಲಿ ಏನು ಬೆಳ್ಕೊಂಡಿದೆ. ಈ ಚಾನಲ್ ರೋಡು ಮಾಮೂಲಿ ಇದು 25 ಅಡಿ ರೋಡ್ ಇದು. ಇದಕ್ಕೆ ಬರುವಂಥ 2 ಎಕರೆ ಪಟ್ಟ ಲ್ಯಾಂಡು ಪ್ಲಸ್ ಇದಕ್ಕೆ 3 ಎಕರೆ ಪಿ ನಂಬರ್ ಬರುತ್ತೆ ನೋಡಿ. ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗ್ತಿದೆ. ಅದೇ ಸ್ಟೇಟ್ ಹೈವೇ, ಅಲ್ಲಿಂದ 150 ಮೀಟ್ರು. ಅದು ವಿಲೇಜ್ ಬಸ್ ರೋಡು, ಅದೊಂದು ಲೋಕಲ್ ಸ್ಟೇಟ್ ಹೈವೇ. 2 ಎಕರೆ ಪಟ್ಟ ಲ್ಯಾಂಡು, 3 ಎಕರೆ ಪಿ ನಂಬರು. ಒಂದು ರನ್ನಿಂಗ್ ಬೋರ್ವೆಲ್ ಇದೆ, ನೋಡ್ಬೋದು. ಈ ಥರದ್ದು ಎದುರುಗಡೆ ಒಳ್ಳೆ ಬೆಟ್ಟದ ವ್ಯೂ ಇದೆ. ಪಿ ನಂಬರ್ಗೆ ಬೇರೆ ರೇಟು, ಪಟ್ಟ ಲ್ಯಾಂಡ್ ಬೇರೆ ರೇಟು. ಇದು ರೇಟು ಪಿ ನಂಬರ್ದು ರೇಟು ಹೇಳ್ತೀವಿ, ಅದು ಡಿಪೆಂಡ್ಸ್ ಆನ್ ರೆಕಾರ್ಡ್ಸು. ನೀವೇ ಮಾಡಿಸ್ಕೊತೀವಿ ರೆಕಾರ್ಡ್ಸ್ ಹೋದರೆ ಬೇರೆ ರೇಟು, ಜಿ ಪಿ ಮಾಡಿಸ್ಕೊಡ್ತೀವಿ. ಪಟ್ಟ ಲ್ಯಾಂಡ್ದು ರೇಟು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನೋಡಿ. ಈ ಥರ ಇಲ್ಲಿ ಇರೋದು ಎಲೆಕ್ಟ್ರಿಕ್ ಕನೆಕ್ಷನ್ ತೊಂದರೆ ಇಲ್ಲ. ಇಲ್ಲಿಂದ ಒಂದು 400 ಮೀಟ್ರ್ ದೂರದಲ್ಲಿ ಊರಿದೆ. ಅಲ್ಲಿ ವೆಹಿಕಲ್ ಒಂದು ಹೋಯ್ತಲ್ಲ, ಅದೇ ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ ಇಲ್ಲಿಗೆ 150 ಮೀಟ್ರು ಈ ಚಾನಲ್ ರೋಡು ನೋಡಿ. ಒಂದು ಪಾಸ್ ಆಗ್ತಾಯಿದೆ ಒಂದು ಲಾರಿ, ಅದೇ ಸ್ಟೇಟ್ ಹೈವೇ. ಇಲ್ಲಿ ಹತ್ತಿರದಲ್ಲೇ ಶಿಂಷಾ ರಿವರ್ ಇರೋದ್ರಿಂದ ನೀರಿಗೆ ಸಮಸ್ಯೆ ಇಲ್ಲ. ಸುತ್ತಲೂ ನೋಡ್ಬೋದು ವಾತಾವರಣ. ಇದು ಬೌಂಡ್ರಿ ಫಿಸಿಕಲಾಗಿ ನೋಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಉತ್ತಿದ್ರಲ್ಲ, ಅದು ಕೂಡ ಗದ್ದೆ. ಇದರಿಂದ ಈ ಪಂಪ್ ಸೆಟ್ ಏನಿದೆ, ಪಂಪ್ ಸೆಟ್ ಬ್ಯಾಕ್ ಅದು ಬರುತ್ತೆ. ಅಕ್ಕಪಕ್ಕ ನೋಡ್ಬೋದು ಇಲ್ಲಿ ತೆಂಗಿನ ತೋಟಗಳು, ಇದನ್ನೆಲ್ಲ ರೇಷ್ಮೆ ಎಲ್ಲ ಬೆಳೀತಾರೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನೀರಾವರಿಗೆ ಏನು ಸಮಸ್ಯೆ ಇಲ್ಲ ಅಂಥೇಳಿ. ಇದು ಈ ತೋಟದಿಂದ ಹಿಂದೆಗಡೆನೂ ಬೇರೆ ತೆಂಗಿನ ತೋಟ. ಈ ಗ್ರೀನಿಶ್ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೀರಾವರಿ ಯಾವ ಥರ ಇದೆ ಅಂತೇಳಿ ಅಲ್ಲಿ ಕಾಣಿಸ್ತಿದೆ. ವೆಹಿಕಲ್ ಮೂವ್ಮೆಂಟ್ ಆಗ್ತಿದೆ ನೋಡಿ. ಅದೇ ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇಯಿಂದ 150 ಮೀಟ್ರ್ ಒಳಗಡೆಗೆ 2 ಎಕರೆ ಪಟ್ಟ, 3 ಎಕರೆ ಪಿ ನಂಬರು. ಪಿ ನಂಬರ್ಗೆ ಡಿಫ್ರೆಂಟ್ ರೇಟು, ಡಿಪೆಂಡ್ಸ್ ಆನ್ ರೆಕಾರ್ಡ್ಸ್, ಯಾರು ರೆಡಿ ಮಾಡಿಸ್ತಾರೆ ಅನ್ನೋದ್ರ ಮೇಲೆ. ಪಟ್ಟ ಲ್ಯಾಂಡ್ ಪ್ರೈಸ್ ಏನಂತೇಳಿ ಡಿಸ್ಕ್ರಿಪ್ಷನ್ ಆಗ್ತಿರ್ತೀನಿ ನೋಡಿ. ಈ ಥರ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅನ್ನೋರಿಗೆ, ಲಾರ್ಜ್ ಸ್ಕೇಲಲ್ಲಿ ಬೇಕು ಅನ್ನೋರಿಗೆ ಒಳ್ಳೆ ಇಲ್ವಿ ಇರುವಂಥ, ಆಮೇಲೆ ಒಳ್ಳೆ ರೋಡ್ ಕನೆಕ್ಟಿವಿಟಿ ಇರುವಂಥ ಟೋಟಲ್ 5 ಎಕರೆ ಜಾಗ. 2 ಎಕರೆ ಪಟ್ಟ, 3 ಎಕರೆ ಪಿ ನಂಬರ್. ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗ್ತದೆ ನೋಡಿ. ಯಾವ್ದಾರು ವೆಹಿಕಲ್ ಬಂದರೆ ತೋರಿಸ್ತೀನಿ. ಅಲ್ಲಿ ನೋಡಿ ಒಂದು ಟಾಟಾ ಎಸ್ ಪಾಸ್ ಆಗ್ತಾಯಿದೆ ನೋಡಿ. ಅದೇ ಸ್ಟೇಟ್ ಹೈವೇ. ಈ ಥರ ಚಾನಲ್ ರೋಡು. ಒಂದು 150 ಮೀಟ್ರು ನೋಡಿ. ವೆಹಿಕಲ್ ಮೂವ್ಮೆಂಟ್ ಇಲ್ಲೇ ಕಾಣಿಸ್ತಾ ಇದೆ. ನವಿಲಿಂಗ್ ಹಿಂಗೆ ಆಡ್ತಾವಲ್ಲ ನೋಡಿ. ವೆಹಿಕಲ್ ಸೌಂಡ್ ಕೇಳಿಸ್ತಿರ್ಬೋದು. ಜಸ್ಟ್ 150 ಮೀಟ್ರು ಸ್ಟೇಟ್ ಹೈವೇಯಿಂದ. ಈ ಥರ ನವಿಲುಗಳು ನ್ಯಾಚುರಲ್ ಆಗಿ ಎಲ್ಲ ಓಡಾಡ್ಕೊಂಡಿರ್ತವೆ.